In this class, we are going to discuss on fluid dynamics. Fluid dynamics ಅಂದರೆ ಫ್ಲೂಯಿಡ್ಸು ಮೂಮೆಂಟಲ್ಲಿ ಇದ್ದಾಗ ಅಂದರೆ ಮೋಷನ್ ಇದ್ದಾಗ ಅಥವಾ ಚಲನೆಯಲ್ಲಿದ್ದಾಗ ಯಾವ ರೀತಿ ಬಿಹೇವ್ ಮಾಡ್ತದೆ ಮತ್ತು ಯಾವ ಯಾವ ಇಕ್ವೇಷನ್ಸ್ಗಳಿವೆ ಅದರ ರಿಲೇಟೆಡ್ ಅಂತ ನಾವು ಈ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಟುಡೇಸ್ ಕ್ಲಾಸ್. ಫಸ್ಟ್, ಇಕ್ವೇಷನ್ ಆಫ್ ಮೋಷನ್ಸ್ ಇನ್ ದ ಫ್ಲೂಯಿಡ್ ಫ್ಲೋ ಫಾಲೋವಿಂಗ್ ಫೋರ್ಸಸ್ ಆರ್ ಪ್ರೆಸೆಂಟ್. ನೋಡಿ, ಒಂದು ಫ್ಲೂಯಿಡ್ ಮೂಮೆಂಟಲ್ಲಿದ್ದಾಗ ಅಂದರೆ ಒಂದು ಚಲನೆಯಲ್ಲಿದ್ದಾಗ ಯಾವ್ಯಾವ ಫೋರ್ಸ್ಗಳು ಅದರ ಮೇಲೆ ಆಕ್ಟ್ ಆಗ್ತದೆ ಎಂಬುದು ಇಂಪಾರ್ಟೆಂಟ್. ಅದರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡಿ, ಅದೇ ಫ್ಲೂಯಿಡ್ ಕೈನಮೆಟಿಕ್ಸ್ ಅಲ್ಲಿ ಆದರೆ ಆ ಫೋರ್ಸ್ಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಬಟ್ ಫ್ಲೂಯಿಡ್ ಡೈನಮಿಕ್ಸ್ ಅಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದಟ್ ಫೋರ್ಸಸ್. ಓಕೆ, ಅದು ಫಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ವಿ ಕಾಲ್ ಇಟ್ ಆಸ್ ಎಫ್ ಜಿ. ಪ್ರೆಷರ್ ಫೋರ್ಸ್ ವಿ ಕಾಲ್ ಇಟ್ ಆಸ್ ಎಫ್ ಪಿ. Force due to viscosity is called it as Fv. Force due to turbulence we call it as Ft. Force due to compressibility we call it as Fc. ಓಕೆನಾ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. 5 ಫೋರ್ಸ್: ಒಂದು ಗ್ರಾವಿಟೇಷನಲ್ ಫೋರ್ಸ್, ಪ್ರೆಷರ್ ಫೋರ್ಸ್, ವಿಸ್ಕೋಸಿಟಿ ಫೋರ್ಸ್ ಅಥವಾ ವಿಸ್ಕಸ್ ಫೋರ್ಸ್, ಟರ್ಬ್ಯುಲೆನ್ಸ್ ಫೋರ್ಸ್ ಅಂಡ್ compressibility force. If the force due to compressibility is neglected, the resulting equation of motion is called as the ರೆನಾಲ್ಡ್ಸ್ ಇಕ್ವೇಷನ್ ಆಫ್ ಮೋಷನ್. ಓಕೆ, ನೆನ್ಪಿಟ್ಕೊಳ್ಳಿ, ಕಾಂಪ್ರೆಸಿಬಿಲಿಟಿನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ರಿಸಲ್ಟಿಂಗ್ ಇಕ್ವೇಷನ್ ಏನು ಬರ್ತದೆ ಅದನ್ನು ನಾವು ರೆನಾಲ್ಡ್ಸ್ ಇಕ್ವೇಷನ್ ಆಫ್ ಮೋಷನ್ ಅಂತ ಕರಿತೇವೆ. ಅದೇ ರೀತಿ ಟರ್ಬ್ಯುಲೆಂಟ್ ಫೋರ್ಸಸ್ ಆರ್ ನೆಗ್ಲೆಕ್ಟೆಡ್. ಓಕೆ, ದೆನ್ ರಿಸಲ್ಟಿಂಗ್ ಇಕ್ವೇಷನ್ ಆಫ್ ಮೋಷನ್ ಇಸ್ ಕಾಲ್ಡ್ ಆಸ್ ನೇವಿಯರ್-ಸ್ಟೋಕ್ ಇಕ್ವೇಷನ್. ಓಕೆ, ಅದೇ ರೀತಿ ವಿಸ್ಕಸ್ ಫೋರ್ಸ್ ಆರ್ ನೆಗ್ಲೆಕ್ಟೆಡ್, then the resulting equation is called as Euler equation of motion. ನೆನ್ಪಿಟ್ಕೊಳ್ಳಿ, ಕಾಂಪ್ರೆಸಿಬಿಲಿಟಿ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನ ನಾವು ರೆನಾಲ್ಡ್ಸ್ ಇಕ್ವೇಷನ್ ಅಂತ ಕರಿತೇವೆ. ಟರ್ಬ್ಯುಲೆನ್ಸ್ ನ ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನ ನಾವು ನೇವಿಯರ್ ಸ್ಟೋಕ್ ಇಕ್ವೇಷನ್ ಅಂತ ಕರಿತೇವೆ. ಓಕೆ, ವಿಸ್ಕಸ್ ಫೋರ್ಸ್ ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಯೂಲರ್ ಇಕ್ವೇಷನ್ ಆಫ್ ಮೋಷನ್ ಅಂತ ಕರಿತೇವೆ. ಓಕೆ, ಇಲ್ಲಿ ನೋಡಬಹುದು ನೀವು. ಫಸ್ಟ್ ಒನ್ ಏನಿದೆ, ಇಟ್ಸ್ ಅ ನ್ಯೂಟನ್ ಇಕ್ವೇಷನ್ ಆಫ್ ಮೋಷನ್. ಬಿಕಾಸ್ ಎಲ್ಲ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ನೋಡಿ, ಪ್ರೆಷರ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, ವಿಸ್ಕಸ್ ಫೋರ್ಸ್, ಟರ್ಬ್ಯುಲೆನ್ಸ್, ಕಾಂಪ್ರೆಸಿಬಿಲಿಟಿ, ಓನ್ ವೇಟ್ ಫೋರ್ಸ್ ಎಲ್ಲ ಇಸ್ ಈಕ್ವಲ್ ಟು ಎಮ್ ಎ. ಇದನ್ನು ನಾವು ನ್ಯೂಟನ್ಸ್ ಇಕ್ವೇಷನ್ ಆಫ್ ಮೋಷನ್ ಅಂತ ಕರೆಯೋದು. ಎಲ್ಲದಕ್ಕೂ ಯೂಸ್ ಆಗೋದಿದ್ದು. ಬಟ್ ಫಾರ್ ಅ ರೆನಾಲ್ಡ್ಸ್ ಮೋಷನ್ ನಾವು ನೋಡಿ ಇಲ್ಲಿ ಏನನ್ನ ನೆಗ್ಲೆಕ್ಟ್ ಮಾಡಿದ್ದೇವೆ. ವಿ ನೆಗ್ಲೆಕ್ಟೆಡ್ ಇನ್ ರೆನಾಲ್ಡ್ಸ್ ಮೋಷನ್ ಎಫ್ ಸಿ. ಎಫ್ ಸಿ ಇಸ್ ಅ compressible force. ಓಕೆ, ಅದನ್ನು ನಾವು ರೆನಾಲ್ಡ್ಸ್ ಇಕ್ವೇಷನ್ ಆಫ್ ಮೋಷನ್ ಅಂತ ಕರೆಯೋದು. ನೇವಿಯರ್ ಸ್ಟೋಕ್ ಇಕ್ವೇಷನ್ ಅಲ್ಲಿ ಕಾಂಪ್ರೆಸಿಬಿಲಿಟಿ ಜೊತೆಗೆ ನಾವು ಏನನ್ನ ನೆಗ್ಲೆಕ್ಟ್ ಮಾಡಿದ್ದೇವೆ, ಎಫ್ ಟಿ ನ ನೆಗ್ಲೆಕ್ಟ್ ಮಾಡಿದ್ದೇವೆ. ಎಫ್ ಟಿ ಇಸ್ ಅ ಟರ್ಬ್ಯುಲೆನ್ಸ್. ನೋಡಿ, ಬೇಕಾದ್ರೆ ಎಫ್ ಜಿ ಪ್ಲಸ್ ಎಫ್ ವಿ, ಎಫ್ ವಿ ವಿ ಅಂದ್ರೆ ವಿಸ್ಕಾಸಿಟಿ ಇಸ್ ಈಕ್ವಲ್ ಟು ಎಮ್ ಎ. ಫೈನಲಿ ಯೂಲರ್ಸ್ ಇಕ್ವೇಷನ್ ಆಫ್ ಮೋಷನ್ ಅಲ್ಲಿ ಎಫ್ ಸಿ ಅಂಡ್ ಎಫ್ ಟಿ ಜೊತೆಗೆ ನಾವು ಏನನ್ನ ನೆಗ್ಲೆಕ್ಟ್ ಮಾಡಿದ್ದೇವೆ, ನೋಡಿ, ಎಫ್ ವಿ ನ ನೆಗ್ಲೆಕ್ಟ್ ಮಾಡಿದ್ದೇವೆ. ಇಟ್ಸ್ ಅ ವಿಸ್ಕಸ್ ಫೋರ್ಸ್. ಯೂಲರ್ ಇಕ್ವೇಷನ್ ಆಫ್ ಮೋಷನ್ಗೆ ನಾವು ಎಫ್ ಜಿ ಒಂದು ಗ್ರಾವಿಟೇಷನಲ್ ಫೋರ್ಸ್ ಮತ್ತು ಪ್ರೆಷರ್ ಫೋರ್ಸ್ ನ ಮಾತ್ರ ಯೂಸ್ ಮಾಡ್ತೇವೆ. ನನಗೆ ಗೊತ್ತಾಯ್ತಲ್ವಾ, ಸಿಂಪಲ್ ಆಗಿದೆ. ಈಗ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಫ್ಲೂಯಿಡ್ ಡೈನಮಿಕ್ಸ್, ದಟ್ ಈಸ್ ದ ಬರ್ನೌಲಿಸ್ ಇಕ್ವೇಷನ್. ಓಕೆ, ಬರ್ನೌಲಿಸ್ ಇಕ್ವೇಷನ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಎನರ್ಜಿ ಕನ್ವರ್ಸೇಷನ್. ಓಕೆ, ಎನರ್ಜಿ ಕನ್ವರ್ಸೇಷನ್, ಸ್ಟೇಟ್ಮೆಂಟ್ ಆಫ್ ಎನರ್ಜಿ. ನೋಡಿ, ಬರ್ನೌಲಿಸ್ ಇಕ್ವೇಷನ್ ನ ಹೇಗೆ ಬರೀತಾರೆ ಅಂತ ನೋಡೋಣ. ಡೆರಿವೇಶನ್ ಎಲ್ಲ ಇದೆ, ಬಟ್ ಇಟ್ಸ್ ನಾಟ್ ನೆಸೆಸರಿ ಟು ಲರ್ನ್ ದ ಡೆರಿವೇಶನ್, ಬಟ್ ವಿ ಹ್ಯಾವ್ ಟು ಲರ್ನ್ ದ ದಿಸ್ ಜನರಲ್ ಇಕ್ವೇಷನ್. ಓಕೆ, ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಸೆಕ್ಷನ್ 1 ಅಂತ ತಿಳ್ಕೊಳ್ಳಿ. ಇದು ಓಕೆ, ಈ ಲೈನ್ ಏನಾಗ್ತಾ ಇದೆ ಅನ್ನೋ ಅದು. ಅದೇ ರೀತಿ ಇಲ್ಲಿ ಸೆಕ್ಷನ್ 2 ಅಂತ ತಿಳ್ಕೊಳ್ಳಿ. ಒಂದು ಪೈಪಲ್ಲಿ ಫ್ಲೋ ಆಗ್ತಾ ಇದೆ ನೀರು, ನೀವು ನೋಡಬಹುದು. ಸೆಕ್ಷನ್ 2 ಅಂತ ತಿಳ್ಕೊಳ್ಳಿ. ದೆನ್ P1 plus rho g y1 plus half rho v1 square is equal to same P2 plus rho g y square y2 rho g y2 plus half rho v2 square. ಇದು ಬರ್ನೌಲಿಸ್ ಇಕ್ವೇಷನ್. ಇದರಲ್ಲಿ P1 is work per unit volume done by the fluid at point 1. ಓಕೆನಾ, ಅದೇ ರೀತಿ rho g y1 is potential energy per unit volume. ಥರ್ಡ್ ಒನ್ is kinetic energy per unit volume. ಅಂದ್ರೆ work per unit volume done by the fluid at section 1 plus potential energy per unit volume at section 1 plus kinetic energy per unit volume at section 1 is equal to work done per unit volume at section 2, potential energy per unit volume at section 2 plus kinetic energy per unit volume at section 2. ಓಕೆ, ಗೊತ್ತಾಯ್ತಲ್ವಾ? P1 rho g y1 P1 plus rho g y1 plus half rho v1 square is equal to P2 plus rho g y2 plus half rho v2 square. We call it as ಬರ್ನೌಲಿಸ್ ಇಕ್ವೇಷನ್. ಓಕೆ, ಬರ್ನೌಲಿಸ್ ಇಕ್ವೇಷನ್ಗೆ ನಾವು ಇದನ್ನ ಯೂಸ್ ಮಾಡೋದು. ವಿ ಕಾಲ್ ಇಟ್ ಅಸ್ ಟೋಟಲ್ ಟರ್ಮ್ ಬರ್ನೌಲಿಸ್ ಇಕ್ವೇಷನ್. ಪಾಯಿಂಟ್ 1 and 2 ಮಸ್ಟ್ ಬಿ ಆನ್ ದ ಸೇಮ್ ಸ್ಟ್ರೀಮ್ ಲೈನ್. ಇದನ್ನು ಯಾವಾಗ ಪ್ರೂವ್ ಆಗಬೇಕು ಅಂದ್ರೆ ನೋಡಿ, ಪಾಯಿಂಟ್ 1 ಈ ಪಾಯಿಂಟ್ ನ ತಗೊಳ್ಳಿ. ಇದು ಸ್ಟ್ರೀಮ್ ಲೈನ್ ಇರುವಲ್ಲ, ನೋಡಿ, ಇದು ಸ್ಟ್ರೀಮ್ ಲೈನ್. ಇದು ನಿಮಗೆ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದೆ ಸ್ವಲ್ಪ ಡಾರ್ಕ್ ಬ್ಲೂ ಅಲ್ಲಿ. ಇದು ಸ್ಟ್ರೀಮ್ ಲೈನ್. ಓಕೆ, ಒಂದು ಪಾಯಿಂಟ್ ಅಲ್ಲಿ ನಾವು ಈ ಸ್ಟ್ರೀಮ್ ಲೈನ್ ಅಲ್ಲೇ ತಗೊಳ್ಬೇಕು. ಬೇರೆ ಬೇರೆ ಸ್ಟ್ರೀಮ್ ಲೈನ್ ಅಲ್ಲಿ ತಗೊಳ್ಳಿಕ್ಕೆ ಆಗಲ್ಲ ಇಕ್ವೇಷನ್ ಆಫ್ ಓಕೆ ಬರ್ನೌಲಿಸ್ ಇಕ್ವೇಷನ್. ಅದೊಂದು ನೆನಪಿಡಿ.
ಓಕೆ, ನೆಕ್ಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬರ್ನೌಲಿಸ್ ಇಕ್ವೇಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವು ಇದನ್ನ ಡಿರೈವ್ ಮಾಡ್ತೇವೆ. ಇದೇನಂದ್ರೆ P/ρg ಪ್ಲಸ್ V²/2g ಪ್ಲಸ್ Z ಈಕ್ವಲ್ ಟು ಕಾನ್ಸ್ಟೆಂಟ್. ಇದು ಒಂದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಬರ್ನೌಲಿಸ್ ಇಕ್ವೇಶನ್, ದಟ್ ಈಸ್ P/ρg V²/2g plus Z equal to constant. Here P is a pressure, rho is a density, g is a acceleration due to gravity, V is a velocity, Z is the elevation head. ನೋಡಿ, ಓಕೆ, ರೋ P/ρg ಅಂತ ಏನಿದೆ ಇದು P/ρg we call it as pressure head. ಓಕೆ, ನೆಕ್ಸ್ಟ್ V²/2g ಏನಿದೆ we call it as kinetic head. ನೆಕ್ಸ್ಟ್ ಥರ್ಡ್ ಇರೋದು Z ಏನಿದೆ ಇದು potential head or elevation head. ಓಕೆ, ನೆನ್ಪಿಟ್ಕೊಳ್ಳಿ ಮೂರನ್ನು ಯಾವ್ಯಾವ ಹೆಡ್ ಅಂತ ಕರೀತಾರೆ ಅಂತ. ಓಕೆ, ಫಸ್ಟ್ ನೋಡಿ ಪೀಸೋಮೆಟ್ರಿಕ್ ಹೆಡ್. ಈಗ ನೆಕ್ಸ್ಟ್ ಇದು ಮೂರು ಇನಿಷಿಯಲಿ ಸಿಂಗಲ್ ಹೆಡ್ಸ್. ಈಗ ಪೀಸೋಮೆಟ್ರಿಕ್ ಹೆಡ್ ಅಂದ್ರೆ ಪ್ರೆಷರ್ ಹೆಡ್ P/ρg ಪ್ಲಸ್ ಎಲಿವೇಶನ್ ಹೆಡ್, ವಿ ಕಾಲ್ ಇಟ್ ಆಸ್ ಪೀಸೋಮೆಟ್ರಿಕ್ ಹೆಡ್. ಎಕ್ಸಾಮ್ ಅಲ್ಲಿ ಬಂದಿದೆ, ಪ್ರಾಬ್ಲಮ್ಸ್ ಬರ್ತದೆ, ಫೈಂಡ್ ದ ಪೀಸೋಮೆಟ್ರಿಕ್ ಹೆಡ್ ಅಂತ ಕೊಟ್ಟು ಪ್ರತಿಯೊಂದು ಕೊಡ್ತಾರೆ, ಅವಾಗ ನೀವು ಫೈಂಡ್ ಮಾಡಬೇಕು. ನೆಕ್ಸ್ಟ್ ಡೈನಮಿಕ್ ಹೆಡ್ ಅಥವಾ ಇದನ್ನ ಏನಂತ ಕರೀತಾರೆ ಕೈನೆಟಿಕ್ ಎನರ್ಜಿ ಹೆಡ್ V²/2g. ನೆಕ್ಸ್ಟ್ ಸ್ಟಾಗ್ನೇಷನ್ ಹೆಡ್ ಇಸ್ P/ρg ಪ್ಲಸ್ V²/2g. ಓಕೆ, ಫಸ್ಟ್ ಟೂ ಟರ್ಮ್ಸ್ ನ ಮಾಡಿದ್ರೆ ಸ್ಟಾಗ್ನೇಷನ್ ಹೆಡ್, ಮಿಡಲ್ ಟರ್ಮ್ ಡೈನಮಿಕ್ ಹೆಡ್, ಫಸ್ಟ್ ಮತ್ತು ಥರ್ಡ್ ಟರ್ಮ್ P/ρg ಪ್ಲಸ್ Z ಈಕ್ವಲ್ ಟು ಇದು ಪೀಸೋಮೆಟ್ರಿಕ್ ಹೆಡ್ ಅಂತ ಕರೀತಾರೆ. ಓಕೆ, ಗೊತ್ತಾಯ್ತಲ್ವಾ? ಸಿಂಪಲ್ ಆಗಿದೆ, ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. ನಾವು ಸಾಲ್ವ್ ಮಾಡಿದ್ದೇವೆ ಪ್ರಾಬ್ಲಮ್ಸ್ ಇದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಬರೋದು HGL and TEL ಅಂತ ಒಂದು ಇಂಪಾರ್ಟೆಂಟ್ ಟರ್ಮ್ ಇದು. HGL ಅಂದ್ರೆ ಹೈಡ್ರಾಲಿಕ್ ಗ್ರೇಡ್ ಲೈನ್. ಓಕೆ, HGL ಅಂದ್ರೆ. TEL ಅಂದ್ರೆ ಟೋಟಲ್ ಎನರ್ಜಿ ಲೈನ್ ಅಂತ. ಓಕೆ, ಲೈನ್ ಜಾಯಿನಿಂಗ್ ದ ಪಾಯಿಂಟ್ ಆಫ್ ಪೀಸೋಮೆಟ್ರಿಕ್ ಹೆಡ್ ಎಟ್ ವೇರಿಯಸ್ ಪಾಯಿಂಟ್ ಇನ್ ದ ಫ್ಲೋ ಇಸ್ ಕಾಲ್ಡ್ ಆಸ್ HGL. HGL ಅಂದ್ರೆ ಏನು ನೆನ್ಪಿಟ್ಕೊಳ್ಳಿ, ಇಟ್ಸ್ ಅ ಲೈನ್ ಜಾಯಿನಿಂಗ್ ದ ಪೀಸೋಮೆಟ್ರಿಕ್ ಹೆಡ್. ಪೀಸೋಮೆಟ್ರಿಕ್ ಹೆಡ್ ಅಂದ್ರೆ ಏನು ಹೇಳಿ ನೆನ್ಪು. ಪೀಸೋಮೆಟ್ರಿಕ್ ಹೆಡ್ ಇಸ್ P/ρg ಪ್ಲಸ್ ಎಲಿವೇಶನ್ ಹೆಡ್. ಎಲಿವೇಶನ್ ಹೆಡ್ ನ ನಾವು ಏನಂತ ಟರ್ನ್ ಮಾಡ್ತೇವೆ, Z ಅಂತಾನು ಟರ್ನ್ ಮಾಡ್ತೇವೆ. ನೋಡಿ, ಎಲಿವೇಶನ್ ಹೆಡ್ ಇದು, ಓಕೆ, ಪ್ಲಸ್ P/ρg. ನೋಡಿ, ಇದೇನಿದೆ ನಿಮ್ಗೆ ರೆಡ್ ಕಲರ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ನೋಡಿ ರೆಡ್ ಕಲರ್ ಅಲ್ಲಿ ಇದು ಹೈಡ್ರಾಲಿಕ್ ಗ್ರೇಡಿಯಂಟ್ ಲೈನ್. ಅದೇ ರೀತಿ ಟೋಟಲ್ ಎನರ್ಜಿ ಲೈನ್ ಅಂದ್ರೆ ಲೈನ್ ಜಾಯಿನಿಂಗ್ ದ ಪಾಯಿಂಟ್ ಆಫ್ ಟೋಟಲ್ ಎನರ್ಜಿ ಅಂದ್ರೆ ಪ್ಲಸ್ ಅದಕ್ಕೆ ಕೈನೆಟಿಕ್ ಎನರ್ಜಿ ಫ್ಯಾಕ್ಟರ್ V²/2g ಆಡ್ ಆಗ್ತದೆ. ವಿ ಕಾಲ್ ಇಟ್ ಆಸ್ ಟೋಟಲ್ ಎನರ್ಜಿ ಲೈನ್. ನೋಡಿ, ಗ್ರೀನ್ ಕಲರ್ ಅಲ್ಲಿ ಲೈನ್ ಕಾಣ್ತಾ ಇದೆ ಅಲ್ವಾ, ಇದು ಟೋಟಲ್ ಎನರ್ಜಿ ಲೈನ್. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಟೋಟಲ್ ಎನರ್ಜಿ ಲೈನ್ ಅಂದ್ರೆ ಏನು, ಹೈಡ್ರಾಲಿಕ್ ಗ್ರೇಡಿಯಂಟ್ ಲೈನ್ ಅಂದ್ರೆ ಏನು. ಬಿಕಾಸ್ ಈಗ ನಿಮಗೆ ಹೈಡ್ರಾಲಿಕ್ ಗ್ರೇಡಿಯಂಟ್ ಲೈನ್ ನ ಫೈಂಡ್ ಮಾಡಿ ಅಂತ ಕೊಟ್ರೆ P/ρg ಪ್ಲಸ್ Z ನ ನೀವು ಫೈಂಡ್ ಮಾಡಬೇಕು. ಓಕೆನಾ? ಓಕೆ, ಮತ್ತೊಂದು ಏನಂದ್ರೆ ನೋಡಿ, ರೋಜಿ ಇದು ಇದೆ ಅಲ್ವಾ, ಇದು ಒಂದೊಂದು ವೇಳೆ ಇದು ಡೆನ್ಸಿಟಿ ಇಂಟು ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ. ಇದನ್ನ ನಾವು ಯೂನಿಟ್ ವೇಟ್ ಅಲ್ಲಿ ಬರಿಬೇಕು ಅಂದ್ರೆ ನೋಡಿ, ಯೂನಿಟ್ ವೇಟ್ ನ ಬರಿಬಹುದು. ಇದನ್ನ ಯೂನಿಟ್ ವೇಟ್ ಇಸ್ ಈಕ್ವಲ್ ಟು ρ/g. ಓಕೆನಾ? ನೆಕ್ಸ್ಟ್ ರೋ ಇಸ್ ಈಕ್ವಲ್ ಟು ಜಿ ಯೂನಿಟ್ ವೇಟ್ ಡಿವೈಡೆಡ್ ಬೈ ಜಿ. ಸಿಂಪಲ್, ಇದೊಂದು ನೆನ್ಪಿಟ್ಕೊಳ್ಳಿ. ಬಿಕಾಸ್ ಕೆಲವೊಮ್ಮೆ ಡೆನ್ಸಿಟಿ ಅಷ್ಟೇ ಕೊಡಲ್ಲ, ಕೆಲವೊಮ್ಮೆ ಇನ್ ಟರ್ಮ್ಸ್ ಆಫ್ ಯೂನಿಟ್ ವೇಟ್ನು ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೋಡೋಣ. ಯೂಲರ್ ಇಕ್ವೇಶನ್ ಇಸ್ ಬೇಸ್ಡ್ ಆನ್ ಮೂಮೆಂಟ್ ಆಫ್ ಕನ್ಸರ್ವೇಷನ್ ವೈಲ್ ದ ಬರ್ನೌಲಿಸ್ ಇಕ್ವೇಶನ್ ಇಸ್ ಬೇಸ್ಡ್ ಆನ್ ಎನರ್ಜಿ ಕನ್ಸರ್ವೇಷನ್. ನೆನ್ಪಿಟ್ಕೊಳ್ಳಿ, ಯೂಲರ್ಸ್ ಇಕ್ವೇಶನ್ ಈಗ ಮೂರು ಕೊಡ್ಬೋದು. ಯೂಲರ್ಸ್ ಇಕ್ವೇಶನ್, ಓಕೆ, ಬರ್ನೌಲಿಸ್ ಇಕ್ವೇಶನ್, ನೆಕ್ಸ್ಟ್ ಕಂಟಿನ್ಯೂಟಿ ಇಕ್ವೇಶನ್. ಯಾವ್ಯಾವ್ದ್ರ ಮೇಲೆ ಅಂದ್ರೆ ಅದರಿಂದ ಡಿರೈವ್ ಮಾಡಿದ್ದಾರೆ ಅಂತ ಮೂರು ಆಪ್ಷನ್ ಕೊಡ್ಬೋದು. ಎ ಬಿ ಸಿ ಆ ಥರ, BCD ಈ ಥರ ಕೊಡ್ಬೋದು. ಹಾಗಾಗಿ ಯೂಲರ್ ಇಕ್ವೇಶನ್ ಇಸ್ ಬೇಸ್ಡ್ ಆನ್ ಮೂಮೆಂಟ್ ಆಫ್ ಕನ್ಸರ್ವೇಷನ್ ವೈಲ್ ದ ಬರ್ನೌಲಿಸ್ ಇಕ್ವೇಶನ್ ಇಸ್ ಬೇಸ್ಡ್ ಆನ್ ಎನರ್ಜಿ ಕನ್ಸರ್ವೇಷನ್. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, when the normal acceleration is 0 then the piezometric head is constant. ನಾರ್ಮಲ್ ಎಕ್ಸಲರೇಷನ್ 0 ಇದ್ದಾಗ ಫ್ಲೂಯಿಡ್ ಫ್ಲೋದಲ್ಲಿ ಪೀಸೋಮೆಟ್ರಿಕ್ ಹೆಡ್ ಏನಿದೆ ಅದು ಕಾನ್ಸ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಕಂಟಿನ್ಯೂಟಿ ಇಕ್ವೇಶನ್ ಇಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನೋಡಿ, ಯೂಲರ್ಸ್ ಇಕ್ವೇಶನ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಬರ್ನೌಲಿಸ್ ಇಕ್ವೇಶನ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಕಂಟಿನ್ಯೂಟಿ ಇಕ್ವೇಶನ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಅದೇ ರೀತಿ ಫ್ರೀ ವರ್ಟೆಕ್ಸ್ ಇಕ್ವೇಶನ್ ಇಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಓಕೆ, ಫ್ರೀ ವರ್ಟೆಕ್ಸ್ ಇಕ್ವೇಶನ್ ಏನಿದೆ ಇಟ್ಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಇದು ನಾಲ್ಕನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಒಂದು ಡಿಫ್ರೆಂಟ್ ಟಾಪಿಕ್, ಇದು ಹೈಡ್ರೋಸ್ಟಾಟಿಕ್ ಪ್ರೆಷರ್ ಆನ್ ಸರ್ಫೇಸಸ್ ಅಂತ. ಓಕೆ, ಹೈಡ್ರೋಸ್ಟಾಟಿಕ್ ಪ್ರೆಷರ್ ಆನ್ ಸರ್ಫೇಸಸ್ ಅಂದ್ರೆ ಈಗ ಒಂದು ಸರ್ಫೇಸ್ ಇದೆ, ವಾಟರ್ ಸರ್ಫೇಸ್. ಓಕೆ, ಒಂದು ರೆಕ್ಟ್ಯಾಂಗ್ಯುಲರ್ ಅಥವಾ ಒಂದು ಸ್ಕ್ವೇರ್ ಅಥವಾ ಏನೇ ಒಂದು ಆಬ್ಜೆಕ್ಟ್ ಇದೆ ಆ ನೀರೊಳಗೆ, ಅದಕ್ಕೆ ಎಷ್ಟು ಪ್ರೆಷರ್ ಬೀಳ್ತದೆ. ಓಕೆ, ಬಿಕಾಸ್ ಅದರದ್ದು ಓನ್ ವೇಟ್ ಇದೆ ಮತ್ತು ಈ ನೀರಿನ ಪ್ರೆಷರ್ಗಳು ತುಂಬಾ ಇದೆ. ಸೊ ಎಷ್ಟು ಪ್ರೆಷರ್ ಬೀಳ್ತದೆ ಎಂಬುದನ್ನು ನಾವು ಇಲ್ಲಿ ಈ ಯೂನಿಟ್ ಅಲ್ಲಿ ಕಲಿತಾ ಇದ್ದೇವೆ. ಅದೇ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಆನ್ ಸರ್ಫೇಸಸ್. ಅದರಲ್ಲಿ ಫಸ್ಟ್ ನೋಡಿ, ವರ್ಟಿಕಲ್ ಸರ್ಫೇಸ್ ಈ ತರ ಇದ್ರೆ, ಈ ತರ ಒಂದು ರೆಕ್ಟ್ಯಾಂಗಲ್ ಇದ್ರೆ, ವರ್ಟಿಕಲ್ ಸರ್ಫೇಸ್ ಇದ್ರೆ ಯಾವ ರೀತಿ ಅಂತ ಟೋಟಲ್ ಫೋರ್ಸ್ ಏನ್ ಬೀಳ್ತದೆ ಅದ್ರ ಇಕ್ವೇಶನ್ ನೋಡಿ. ಡೈರೆಕ್ಟ್ ಏನು ಡೆರಿವೇಶನ್ ಇಲ್ಲ,
ಟೋಟಲ್ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ರೋ ಜಿ ಎ ಎಚ್ ಬಾರ್. ಟೋಟಲ್ ಫೋರ್ಸ್ ಎಷ್ಟು ಬೀಳ್ತದೆ ಅದ್ರ ಮೇಲೆ ಈ ತರ ಇದ್ದಾಗ, ವರ್ಟಿಕಲ್ ಪ್ಲೇನ್ ಸರ್ಫೇಸ್ ಇದ್ದಾಗ ನೋಡಿ, ರೋ ಜಿ ಎ h bar. Okay, here rho is a density, g is the acceleration due to gravity, a is the area of that object, h bar is cg, center of gravity. Okay, h bar center of gravity ನೀವು SOM ಅಲ್ಲಿ ಕಲ್ತಿದ್ದೀರಾ. SOM ಅಲ್ಲಿ ನೋಡಿ center of gravity and moment of inertia ಯೂನಿಟ್, ಏನಾದ್ರು ಕನ್ಫ್ಯೂಷನ್ ಆದ್ರೆ. ಓಕೆ, ನೆಕ್ಸ್ಟ್ ಸೆಂಟರ್ ಆಫ್ ಪ್ರೆಷರ್. ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಬರ್ತದೆ, ಸೆಂಟರ್ ಆಫ್ ಪ್ರೆಷರ್, ದಟ್ ಇಸ್ h star is equal to moment of inertia divided by a h bar plus h bar. Okay, ICG ಅಂದ್ರೆ moment of inertia about x is passing through the CG area and parallel to the free surface of the liquid. Then h bar is the distance of CG. Okay, ಅರ್ಥ ಆಯ್ತು ಅಲ್ವಾ ಇದು. ನೆಕ್ಸ್ಟ್ ನೋಡಿ, ICG ರೆಕ್ಟ್ಯಾಂಗಲ್ ಗೆ ಏನಿರ್ತದೆ ಅಂದ್ರೆ, ICG in the sense moment of inertia, it's a BD cube by 12. ಓಕೆ, ಟ್ರ್ಯಾಂಗಲ್ ಗೆ ಏನಿರ್ತದೆ, ಇದನ್ನೆಲ್ಲ SOM ಅಲ್ಲಿ ಕಲ್ತಿದ್ದೀರಾ ನೋಡಿ, moment of inertia ಯೂನಿಟ್ ಅಲ್ಲಿ BD cube by 36. ಸರ್ಕ್ಯುಲರ್ ಗೆ ಏನಿರ್ತದೆ, pi d raised to 4 by 64. ಓಕೆ, ಸಿಂಪಲ್. ಅದೇ ರೀತಿ ಸೆಕೆಂಡ್ ಒನ್, ಇನ್ಕ್ಲೈನ್ಡ್ ಪ್ಲೇನ್ ಇದ್ದಾಗ, ಒಂದು ವರ್ಟಿಕಲ್ ಪ್ಲೇನ್ ಈ ತರ ಇದ್ದಾಗ ಕಲ್ತ್ರಿ. ಈಗ ಇನ್ಕ್ಲೈನ್ಡ್ ಪ್ಲೇನ್, ಈ ತರ ಆಬ್ಜೆಕ್ಟ್ ಏನಿದೆ ಒಂದು ಇನ್ಕ್ಲೈನ್ಡ್ ಆಗಿದೆ ಈ ತರ. ಓಕೆ, ಸೊ ಅವಾಗ ಎಷ್ಟು ಪ್ರೆಷರ್ ಆಕ್ಟ್ ಆಗುತ್ತೆ ನೀರು ಒಳಗಡೆ ಎಂಬುದನ್ನ ಕಲಿಯೋಣ. ಸೊ ಟೋಟಲ್ ಪ್ರೆಷರ್ ಸೇಮ್ ಇಕ್ವೇಶನ್, ರೋ ಜಿ ಎ ಎಚ್ ಬಾರ್. ಓಕೆನಾ, ಬಟ್ ನೋಡಿ ಸೆಂಟರ್ ಆಫ್ ಪ್ರೆಷರ್ ಇಕ್ವೇಶನ್ ಮಾತ್ರ ಚೇಂಜ್ ಆಗ್ತದೆ. ಸೆಂಟರ್ ಆಫ್ ಪ್ರೆಷರ್ ಇಕ್ವೇಶನ್ ಇಸ್ ಈಕ್ವಲ್ ಟು ಒಂದು ಎಕ್ಸ್ಟ್ರಾ ಆಡ್ ಟರ್ಮ್ ಆಗ್ತದೆ, ಅದೇ ಸೈನ್ ಸ್ಕ್ವೇರ್ ಥೀಟಾ. ICG ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಎ ಎಚ್ ಡ್ಯಾಶ್ ಪ್ಲಸ್ ಎಚ್ ಡ್ಯಾಶ್. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ನೋಡಿ ಎಷ್ಟು, ಈಗ ಇದು ಆಬ್ಜೆಕ್ಟ್ ಅಂದ್ರೆ ಎಷ್ಟು ಆಂಗಲ್ ಅಲ್ಲಿ ಅದು ಬೆಂಡ್ ಆಗಿದೆ, ಇನ್ಕ್ಲೈನ್ಡ್ ಪ್ಲೇನ್ ಎಷ್ಟಿದೆ ಅದರದ್ದು ಅನ್ನೋದ್ರ ಮೇಲೆ ಅದು ಥೀಟಾ ಡಿಪೆಂಡ್ ಆಗ್ತದೆ, ಸೆಂಟರ್ ಆಫ್ ಪ್ರೆಷರ್. ಓಕೆ, ಗೊತ್ತಾಯ್ತಲ್ವಾ, ಸಿಂಪಲ್ ಆಗಿದೆ. ಈಗ ಕೆಲವೊಂದು ಸ್ಟ್ಯಾಂಡರ್ಡ್ ಕೇಸ್ನ ನೋಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿ, ಇದು ಸ್ಟ್ಯಾಂಡರ್ಡ್ ಕೇಸ್ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಪ್ರಾಬ್ಲಮ್ಸ್ ಕೇಳ್ತಾರೆ. ನಾವು ಸಾಲ್ವ್ ಮಾಡಿದ್ದೇವೆ ಪ್ರಾಬ್ಲಮ್ಸ್ನ, ನೀವು ನೋಡ್ಬೋದು. ಇನ್ ಕೇಸ್ ಆಫ್ ವರ್ಟಿಕಲ್ ಸರ್ಫೇಸ್, ವೆನ್ ಅ ಡೆಪ್ತ್ ಆಫ್ ಇಮರ್ಷನ್ ಇಸ್ ವೆರಿ ಲಾರ್ಜ್, ದೆನ್ ದ ಸೆಂಟರ್ ಆಫ್ ದ ಪ್ರೆಷರ್ ಈಕ್ವಲ್ ಟು ಸೆಂಟರ್ ಆಫ್ ದ gravity at the depth of immersion increases, the distance between the center of pressure and center of gravity decreases. ಅಂದ್ರೆ ಹೇಳ್ತಾ ಇರೋದು, ವರ್ಟಿಕಲ್ ಸರ್ಫೇಸ್ ಅಲ್ಲಿ ಇದ್ದಾಗ, ತುಂಬಾ ಡೆಪ್ತ್ ಅಲ್ಲಿ ಇದ್ದಾಗ ಏನಾಗ್ತದೆ, ಸೆಂಟರ್ ಆಫ್ ಗ್ರಾವಿಟಿ ಅಂಡ್ ಸೆಂಟರ್ ಆಫ್ ಪ್ರೆಷರ್ ಕೋಇನ್ಸೈಡ್ ಆಗ್ತದೆ. ನೀರು ಒಳಗಡೆ ತುಂಬಾ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗಡೆ ಆಬ್ಜೆಕ್ಟ್ ಇದ್ದಾಗ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಇದು ಒಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ಅಂತ. ಸೆಂಟರ್ ಆಫ್ ಗ್ರಾವಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೆಂಟರ್ ಆಫ್ ಪ್ರೆಷರ್. ಈಗ ಕೆಲವೊಂದು ಸ್ಟ್ಯಾಂಡರ್ಡ್ ಕೇಸ್ಗಳಿಗೆ ನೋಡೋಣ. ನೋಡಿ, ಇದು ಒಂದು ಆಬ್ಜೆಕ್ಟ್. ಓಕೆ, ದಿಸ್ ಇಸ್ ದ ಆಬ್ಜೆಕ್ಟ್. ಯಾವ್ದಿದು, ರೆಕ್ಟ್ಯಾಂಗಲ್. ಓಕೆ, ರೆಕ್ಟ್ಯಾಂಗಲ್ಗೆ ಏನಿದೆ ಅಂತ ನೋಡೋಣ. ಸೆಂಟರ್ ಆಫ್ ಗ್ರಾವಿಟಿ ಇಸ್ ಈಕ್ವಲ್ ಟು h by 2. h ಇಸ್ ಅ ಡೆಪ್ತ್ ಅಥವಾ d by 2 ಅಂತಾನು ಬರೀಬಹುದು, h by 2. ಸೆಂಟರ್ ಆಫ್ ಪ್ರೆಷರ್ ಈಸ್ 2h by 3. ಓಕೆ, ನೆನ್ಪಿಟ್ಕೊಳ್ಳಿ, ಅಥವಾ 2d by 3 ಅಂತಾನು ಬರೀಬಹುದು, ಬಿಕಾಸ್ ಹಿಯರ್ d is the depth, h is the height ಅಂತ ಕರೀತಾರೆ. ಓಕೆ, d is the depth, h is the height, ಎರಡು ಒಂದೇ ಇಲ್ಲಿ. ನೆಕ್ಸ್ಟ್ ನೋಡಿ, ಈ ತರ ಟ್ರಯಾಂಗಲ್ ಇದ್ದಾಗ, ಟ್ರಯಾಂಗಲ್ದು ಇದು ನೋಡಿ, ಫಸ್ಟ್ ಒಂದು ಬೇಸ್ ಟಚ್ ಆಗ್ತಾ ಇದ್ರೆ, ಒಂದು ಪಾಯಿಂಟ್ ಟಚ್ ಆಗ್ತಾ ಇದ್ರೆ ವಾಟರ್ ಸರ್ಫೇಸ್ಗೆ, CG ಇಸ್ ಈಕ್ವಲ್ ಟು ಸೆಂಟರ್ ಆಫ್ ಗ್ರಾವಿಟಿ ಇಸ್ ಈಕ್ವಲ್ ಟು 2h by 3. ಅದೇ ರೀತಿ ಸೆಂಟರ್ ಆಫ್ ಪ್ರೆಷರ್ ಇಸ್ ಈಕ್ವಲ್ ಟು 3h by 4. ಓಕೆ, ಬಟ್ ಈ ತರ ಟ್ರಯಾಂಗಲ್ ಇನ್ವರ್ಟೆಡ್ ಇದ್ದಾಗ ಸೆಂಟರ್ ಆಫ್ ಗ್ರಾವಿಟಿ ಇಸ್ ಈಕ್ವಲ್ ಟು h by 3, ಸೆಂಟರ್ ಆಫ್ ಪ್ರೆಷರ್ ಇಸ್ ಈಕ್ವಲ್ ಟು h by 2. ಇದು ಸ್ವಲ್ಪ ಇದನ್ನಾದ್ರೂ ನೆನ್ಪಿಟ್ಕೊಳ್ಳೇಬೇಕು, ಬಿಕಾಸ್ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ರೆಕ್ಟ್ಯಾಂಗಲ್ ಕೇಳಿದ್ದಾರೆ, ಬಟ್ ಟ್ರಯಾಂಗಲ್ ಕೇಳ್ಬೋದು ಅಥವಾ ಸರ್ಕ್ಯುಲರ್ ಕೇಳ್ಬೋದು. ಸರ್ಕಲ್ಗೆ ಸೆಂಟರ್ ಆಫ್ ಗ್ರಾವಿಟಿ r ಇದೆ, ಇಲ್ಲಿ ರೇಡಿಯಸ್, ಸೆಂಟರ್ ಆಫ್ ಪ್ರೆಷರ್ 5/4 r. ಓಕೆ, ನೆಕ್ಸ್ಟ್ ಫೈನ್ ಲಾಸ್ಟ್ ಒನ್, ಸೆಂಟರ್ ಆಫ್ ಗ್ರಾವಿಟಿ ಫಾರ್ semicircle 4r by 3/5, center of pressure for semicircle, that is a 3 pi r by 16. Okay, ಇಲ್ಲಿಗೆ ಫ್ಲೂಯಿಡ್ ಡೈನಮಿಕ್ಸ್ ಯೂನಿಟ್ ಎಂಡ್ ಆಯಿತು. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಅಸ್. ಥ್ಯಾಂಕ್ ಯು.